ಮನು ಸರ್, ಈಗ ನನಗೇನಂದರೆ ಒಬ್ಬ ಕಾಮಿಡಿ ಕಲಾವಿದನಾಗಿರ್ತೀರ ನೀವು. ಒಂದು ರಾತ್ರಿ ಒಂದು ದಿನ ನಿಮಗೆ ಬರುತ್ತೆ, ಇಲ್ಲ ನಾನು ನಾಯಕ ಅಂತ ಬರುತ್ತೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಒಬ್ಬ ಕಾಮಿಡಿ ಕಲಾವಿದನಾದಂಥವನು ಒಬ್ಬ ನಾಯಕನಾದಾಗ ಎಲ್ಲೋ ಒಂದು ಕಡೆ ಒಂದು ಇರ್ತದೆ, ನಾವು ನೋಡಿರ್ತೀವಿ. ಇವಾಗ ನೆಗೆಟಿವಿಟಿ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಒಂದು ಸೈಡಲ್ಲಿ. ಸೊ ಆ ಥರದ ಅನುಭವಗಳು ನಿಮ್ಗೆ ಆಯ್ತಾ ಅಂತ? ಸರ್, ನೆಗೆಟಿವ್ ಪಾಸಿಟಿವ್ ಎರಡು ಒಟ್ಟಿಗೆ ತಗೋತೀನಿ ನಾನು. ನಾನು ಕಷ್ಟ ಬಂದಾಗ ಅಯ್ಯಯ್ಯೋ ಅನ್ನೋದು, ಸುಖ ಬಂದಾಗ ಎದೆ ಉರ್ಸ್ಕೊಂಡೆಲ್ಲ ತಿರ್ಗೋದೇನಿಲ್ಲ. ಕಷ್ಟ ಸುಖ ಎರಡೂ ಬಂದ್ರು ಬ್ಯಾಲೆನ್ಸ್ ಮಾಡ್ತೀನಿ. ಆ ಭಗವಂತ ಶಕ್ತಿ ಕೊಟ್ಟವನೇ, ಹಂಗಾಗಿ ಒಂದು ಬ್ಯಾಲೆನ್ಸ್ ಮಾಡ್ತೀನಿ. ಹಿಗ್ದಾಗ ಕುಗ್ದಾಗ ಒಂದೇ ಥರ ಇರಬೇಕು ಅಂತ ದೊಡ್ಡವ್ರು ಹೇಳೋರಲ್ಲ, ಹಂಗಾಗಿ ಸ್ವಲ್ಪ ನಾನು ಒಂದೇ ಥರ ಇರೋಕ್ಕೆ ಪ್ರಯತ್ನ ಪಡ್ತೀನಿ. ನೆಗೆಟಿವ್, ಇವನು ಹೀರೋ ಗುರು, ಇವನು ಒಂದೇ ಸಿನಿಮಾ ಹೀರೋ ಆಗ್ಬಿಟ್ಟ, ಇನ್ ಫ್ರೆಂಡ್ ಕ್ಯಾರೆಕ್ಟ್ರಿಗೆ ಕರೆಯಲ್ಲ, ಅವ್ನು ಕಾಮಿಡಿ ಕ್ಯಾರೆಕ್ಟ್ರಿಗೆ ಕರೆಯಲ್ಲ, ಇವಂದು ಮುಗೀತು ಕತೆ, ಈ ಥರದ್ದೆಲ್ಲ ಹೇಳ್ತಾರೆ. ಆ್ಯಕ್ಚುಲಿ ಅದು ಏನೇ ಹೇಳಿದ್ರು ಕೂಡ ಮುಂಚೆಗಿಂತ ಈಗಲೇ ಚೆನ್ನಾಗಿದ್ದೀನಿ. ಓಕೆ, ಮುಂಚೆನೂ ಚೆನ್ನಾಗಿದೆ, ಅದು ಡಬಲ್ ಈಗ ಚೆನ್ನಾಗಿದ್ದೀನಿ. ಸುಮಾರು ಕಡೆ ಕರೀತಾರೆ, ತುಂಬಾ ಪ್ರೀತಿ ಮಾಡ್ತಾರೆ. ಸರ್, ನೀವು ಕಾಮಿಡಿ ಕಿಲಾಡಿ ನೋಡಿದ್ದೀನಿ, ಈಗ ಒಂದು ಸಿನಿಮಾ ಮಾಡ್ತಾ ಇದ್ದೀರಾ, ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಅದು ಯಾರಿಗೆ ಸಿಗುತ್ತೆ? ನಿಜ. ಆಮೇಲೆ ನೀವು ಏನೇ ಮಾತಾಡಿ, ಏನೇ ನೆಗೆಟಿವ್ ಮಾತಾಡಿದ್ರು, ಒಂದೇ ಸಿನಿಮಾ ಆಗಲಿ, 5 ಸಿನಿಮಾ ಆಗಲಿ, 10 ಸಿನಿಮಾ ಆಗಲಿ, ಬಟ್ ಹೀರೋ ಅನ್ಸ್ಕೊಳಕ್ ಬೇಕಲ್ಲ ಸರ್ ಒಂದು ಸ್ಟಾರ್ಗೆ. ಅವತ್ತು ಒಬ್ಬ ಹಳ್ಳಿ ಕಲಾವಿದನಿಗೆ ಒಂದು ದೊಡ್ಡ ಬಜೆಟ್ ಮೂವಿ ಮಾಡಿ ಅಂತ ಯೋಗರಾಜ್ ಭಟ್ರು ಸರ್ ಸಪೋರ್ಟ್ ಮಾಡಿ, ಅಂತ ಡೈರೆಕ್ಟರ್ ರಾಮನಾರಾಯಣ್ ಸರ್ ದೊಡ್ಡವರೆಲ್ಲ ಸಪೋರ್ಟ್ ಮಾಡಿ, ಇವತ್ತು ನಮ್ಮ ಸಿನಿಮಾದಲ್ಲಿ ಒಂದು ಯಾರು ಶ್ರೇಯಾ ಘೋಷಾಲ್ ಮೇಡಮ್ ಸಾಂಗ್ ಆಡಿದ್ದಾರೆ, ಆಂಟೋನಿ ದಾಸನ್ ಆಡಿದ್ದಾರೆ, ವಿಜಯ್ ಪ್ರಕಾಶ್ ಸರ್ ಆಡಿದ್ದಾರೆ, ಮತ್ತೆ ಸೋನು ನಿಗಮ್ ಸರ್ ಆಡಿದ್ದಾರೆ, ಅಂತ ದೊಡ್ಡವರೆಲ್ಲ ಆಡಿದ್ದಾರೆ. ಮನೋಮೂರ್ತಿ ಸರ್ ಮ್ಯೂಸಿಕ್, ಮತ್ತೆ ಜಯಂತ್ ಕಾಕಿಣಿ ಸರ್ ಬರ್ದಿದ್ದಾರೆ, ರಾಮನಾರಾಯಣ್ ಸರ್ ಬರ್ದಿದ್ದಾರೆ, ಯೋಗರಾಜ್ ಭಟ್ರು ಸಾಂಗ್ ಬರ್ದಿದ್ದಾರೆ. ಇನ್ನು ಸ್ಟಾರ್ ಕ್ಯಾಸ್ಟ್ಗಳು ನನ್ನ ಇಡೀ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದ್ರೆ, ಡ್ರ್ಯಾಗನ್ ಮಂಜು ಸರ್, ಶರತ್ ಲೋಹಿತೇಶ್ವರ ಸರ್, ಎಂತ ದೊಡ್ಡವರು, ದೊಡ್ಡ ಕಲಾವಿದರು. ಅವ್ರ ಜೊತೆ ನಾನು ಫೈಟ್ ಮಾಡ್ತೀನಿ ಅಂದ್ರೆ ಅದು ನನ್ನ ಅದೃಷ್ಟ ಅಲ್ವಾ ಸರ್? ನಿಜ ನಿಜ. ಒಂದ್ಸತಿ ಆಗ್ತೀನೋ, 50 ಹೀರೋ ಮಾಡ್ತೀನೋ, ಇಲ್ಲ 100 ಸಿನಿಮಾ ಮಾಡ್ತೀನೋ ಬೇರೆ. ಬಟ್ ಹೀರೋ ಆಗ್ಬೇಕು ಅಂದ್ರೆ 1 ಸಿನಿಮಾ 2 ಸಿನಿಮಾ ಅಂತ ಲೆಕ್ಕಕ್ಕೆ ಬರಲ್ಲ. ಅದಕ್ಕೂ ಬೇಕು ಸರ್, ಗುಂಡಿಗೆ ಬೇಕು, ಅದೃಷ್ಟ ಬೇಕು, ಎಲ್ಲ ಬೇಕು. ಸುಮ್ಮನೆ ಮಾತಾಡ್ಬಿಡು ಅವ್ನು ಹೀರೋನಾಗ್ಬಿಡು ಅಂತ, ಅದು ಆಗ್ಲಿ ನೋಡೋಣ. ಒಂದ್ ಸಿನಿಮಾ ಬೇಡ ಸರ್, ಒಂದು ಚಿಕ್ಕದಾಗ ಯಾವ್ದೋ ಒಂದು ಶಾರ್ಟ್ ಮೂವಿಲಿ ಹೀರೋ ಆಗ್ಲಿ, ತುಂಬಾ ಕಷ್ಟ ಇದೆ ಸರ್. ಹಾಗಲ್ಲ, ನನಗೆ ಒಬ್ಬ ನಾಯಕನಿಗೆ ಏನ್ ಬೇಕು ಗುಣ ಅನ್ನೋದು ನಿಮ್ ಪ್ರಕಾರ ಸರ್? ಇದು